ಅದರ ಅಗತ್ಯವಿಲ್ಲ. ನಾವೇ ಬರುತ್ತೇವೆ. ಶ್ರವಣ ಚಕ್ರವರ್ತಿ, ನಿಲ್ಲು, ಬೇಡ. ಯಾರು ನೀನು? ನಿನ್ನ ಮಾತೆ. ಏನೋ ನನ್ನ ಮಾತೆಯೇ? ಅಹುದು. ಅಂದು ನೀನು ತಪಸ್ಸಿಗೆ ಕುಳಿತಾಗ ಇಂದ್ರಾದಿ ದೇವತೆಗಳು ನಿನ್ನ ತಪೋಭಂಗ ಮಾಡಲು ಬಂದಾಗ ನಿನ್ನ ನೆರವಿಗೆ ಬಂದು ಪ್ರಾಣ ಉಳಿಸಿದವಳು ನಾನು. ಶಿವನು ನನ್ನ ಪತಿ. ಪತಿಯನ್ನು ಕುರಿತು ತಪಸ್ಸು ಮಾಡುವ ಭಕ್ತ ಪುತ್ರನಿಗೆ ಸಮಾನನೆಂದು ಭಾವಿಸಿ ನಿನ್ನ ನೆರವಿಗೆ ಬಂದಿದ್ದೆ ಅಂದು. ಇಂದು ಮಾತೆ ಎಂಬ ಅದೇ ಅಧಿಕಾರದಿಂದ ಹೇಳುತ್ತಿದ್ದೇನೆ, ಬಿಟ್ಟು ಬಿಡು ಪಾರ್ವತಿ ದೇವಿಯನ್ನ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಬಂಕಾಪುರ ಸಾಮ್ರಾಜ್ಯ ಸಾಮ್ರಾಜ್ಞೆ, ಮದಗಜ ಎನ್ನಿಸಿಕೊಂಡ ಮಹಾಪುರುಷ, ದಿದಿಂಬದೇವನ ಧರ್ಮಪತ್ನಿ, ಮುಕ್ಕಣ್ಣನ ವರಪುತ್ರಿ, ಮಾತೆ ದಿತಿದೇವಿ ನನ್ನ ಜನುಮದಾತೆ. ಅವಳೊಬ್ಬಳೆ ನನ್ನ ಮಾತೆ. ಅವಳೇ ನನ್ನ ತಪಸ್ಸಿನ ಪ್ರೇರಕ ಶಕ್ತಿ. ನಾನು ವರವನ್ನು ಪಡೆದಿದ್ದು ನನ್ನ ಸಾಮರ್ಥ್ಯದಿಂದಲ್ಲದೆ ಯಾರ ಕರುಣೆಯ ಭಿಕ್ಷೆಯಿಂದಲೂ ಅಲ್ಲ. ದೂರ ಸರಿ. ಗಂಗೆ, ಶಿವನ ಮಡದಿಯನ್ನೇ ಮೈಮುಟ್ಟಿ ನೂಕುವಷ್ಟು ಸೊಕ್ಕೆ ನಿನಗೆ. ಇದೇ ನಿನ್ನ ಸರ್ವನಾಶಕ್ಕೆ ಮುನ್ನುಡಿಯಾಗಲಿದೆ. ನನ್ನ ಸರ್ವನಾಶವೇ, ನನ್ನ ಸರ್ವನಾಶವೇ, ಈ ಶ್ರವಣ ದೊರೆಯ ಸರ್ವನಾಶವೇ. ಯಾವ ಗಂಗೆ ಪಾದಕ್ಕೆ ಸೋಕಿದರೆ ಸಮಸ್ತ ಪಾಪಗಳು ತೊಳೆದು ಹೋಗುತ್ತವೆಯೋ, ಯಾವ ಗಂಗೆ ದೇವಲೋಕದ ಸಮಸ್ತ ಸುಖಭೋಗಗಳನ್ನು ತೊರೆದು ಜೀವಕುಲದ ಉದ್ಧಾರಕ್ಕಾಗಿ ಭಗೀರಥನೊಂದಿಗೆ ಧರೆಗಿಳಿದು ಬಂದಳೋ, ಅಂತಹ ಪವಿತ್ರ ಗಂಗೆಗೆ ಪಾದ ತೋರಿಸಿ ನಿನ್ನ ಅವನತಿಯನ್ನು ನೀನೇ ಸೃಷ್ಟಿಸಿಕೊಂಡಿದ್ದೀಯ ಶ್ರವಣ. ಯಾವ ಪಾದವನ್ನು ಮೇಲೆತ್ತಿ ಮಾತೃಪ್ರೇಮವನ್ನು ತುಳಿಯಲು ಬಂದೆಯೋ ಅದೇ ಪಾದ ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿ. ಇದು ನನ್ನ ಶಾಪ, ಇದು ನನ್ನ ಶಾಪ, ಇದು ನನ್ನ ಶಾಪ. ಸಾವನ್ನು ಗೆದ್ದ ಸರ್ವೇಶ್ವರನಿಗೆ ಶಾಪ ಕೊಡುವಷ್ಟು ಸೊಕ್ಕೆ ನಿನಗೆ.
ಶಿವಪ್ಪ, ನಿನ್ ಮಗಳು ನಿನಗ್ ಕಾಣಿಸ್ತಾ ಇಲ್ವಾ? ನನ್ ಪ್ರಾರ್ಥನೆ ನಿನಗ್ ಕೇಳಿಸ್ತಾ ಇಲ್ವಾ? ಕೋಟಿ ಕೋಟಿ ಕಿರಣಗಳ ಚೆಲ್ಲಿ ಬೆಳಕ್ ನೀಡೋ ಭಗವಂತ ನೀನು. ಆದ್ರೆ ನನ್ ಮಗಳನ್ ಮಾತ್ರ ಕತ್ಲಾಕ್ಸಿದ್ಯಲ್ಲಪ್ಪ, ಇದು ನಿನಗ್ ನ್ಯಾಯನಾ? ನನ್ ಸುತ್ತಮುತ್ತ ನಡೀತಾ ಇರೋ ಎಲ್ಲ ವಿಷಯಗಳಿಗೂ ನೀನೇ ಸಾಕ್ಷಿ. ಆದ್ರೆ ಮೂಕ ಸಾಕ್ಷಿಯಾಗಿದೆಯಲ್ಲ. ಸೆರೆಗೊಡ್ಡಿ ಬೇಡ್ತಾ ಇದ್ದೀನಿ, ಕತ್ಲಾಗಿರೋ ನನ್ನ ಗರ್ಭದಲ್ಲಿ ಬೆಳಕ್ ಚೆಲ್ಲು. ಬರಡಾಗಿರೋ ಈ ಮನೆ ಅಂಗಳದಲ್ಲಿ ಮುದ್ದಾದ ಬಾಲಶಿವನ ನಗು ಚೆಲ್ಲು. ಸರ್ವೇಶ್ವರ, ಜಗದೀಶ್ವರ, ನಿನಗೆ ಈ ಕಾಲನ ನಮಸ್ಕಾರ. ಜಗನ್ಮಾತೆ ಪಾರ್ವತಿಯ ಕಣ್ಣೀರಿಗೆ ಕೆರಳಿ ರುದ್ರ ತಾಂಡವವಾಡಿ ಅವತರಿಸಲು ಸಿದ್ಧನಾಗಿದ್ದ ನೀನು ಇಲ್ಲಿ ದಿವ್ಯ ಶಿಶುವಾಗಿ ಯೋಗ ನಿದ್ದೆಯಲ್ಲಿ ತೇಲುತ್ತಿರುವೆಯಲ್ಲ. ಕಾಲ ಕೂಡಿ ಬಂದಿದೆ ಭಗವಂತ. ಧರೆಗೆ ಅವತರಿಸಲು ಕಾಲ ಕೂಡಿ ಬಂದಿದೆ. ಕಲಿಯ ಕಟ್ಟಾಳುವುದಕ್ಕೆ, ಭಕ್ತರ ಉದ್ಧಾರಕ್ಕೆ, ಶ್ರವಣನ ಸಂಹಾರಕ್ಕೆ ಕಾಲ ಕೂಡಿ ಬಂದಿದೆ. ಎದ್ದೇಳು ತಂದೆ, ಎದ್ದೇಳು. ಹೊರಗಣ್ಣು ಮುಚ್ಚಿದ್ದರೂ ಒಳಗಣ್ಣು ತೆರೆದೇ ಇದೆ. ಅರಿವಿದೆ, ನನಗೆಲ್ಲದರ ಅರಿವಿದೆ. ಆದರೆ ನನ್ನನ್ನು ಹೊತ್ತು ಹೆರಬಲ್ಲ ಪವಿತ್ರ ಮೀಸಲು ಗರ್ಭ ಯಾವುದೆಂದು ತಿಳಿಸಬಲ್ಲೆಯಾ? ಸರ್ವಶಕ್ತನೇ, ಪರಮೇಶ್ವರನ ಅಂಶವನ್ನು ಹೊರುವ ಸಾಮರ್ಥ್ಯವುಳ್ಳ ಪವಿತ್ರ ಗರ್ಭ ಉತ್ತಮಾಪುರದಲ್ಲಿ ನಿನ್ನ ಆಗಮನಕ್ಕಾಗಿ ಕಾಯುತ್ತಿದೆ. ಇದು ನಿನಗೆ ತಿಳಿಯದೆ. ಆದರೇನು ಕಾಲಪುರುಷ? ಲೋಕರೂಢಿಯಂತೆ ಆ ಶಿವಶರಣೆ ಉತ್ತರಾಜಮ್ಮನ ಸತ್ವ ಪರೀಕ್ಷೆಯಾಗಬೇಕು. ಸಮಸ್ತ ಬ್ರಹ್ಮಾಂಡದ ಚಲನೆಯೇ ನಿನ್ನ ಆಣತಿಯಂತೆ ನಡೆಯುತ್ತಿರುವಾಗ ನಿನ್ನ ನಿರ್ಗಮನಕ್ಕೆ ನನ್ನ ಸೂಚನೆ ಸಾಂಕೇತಿಕವಷ್ಟೇ. ನೀನೀಗ ಉತ್ತಮಾಪುರದ ಪುಣ್ಯಭೂಮಿಗೆ ತೆರಳುವ ಪವಿತ್ರ ಘಳಿಗೆ ಬಂದಾಯಿತು. ಅದಾವ ಪುಣ್ಯ ಮಾಡಿದ್ದಳೋ ಉತ್ತರಾಜಮ್ಮ, ಅದಾವ ಪುಣ್ಯ ಮಾಡಿತ್ತೋ ಆ ನೆಲ, ಅದಾವ ಪುಣ್ಯ ಮಾಡಿದ್ದರೋ ಆ ನಾಡಿನ ಜನ. ಚಿತ್ರಗುಪ್ತ, ಇಲ್ಲಿ ಬಾ. ಏನಪ್ಪ ಶ್ರವಣದೊರೆ, ನನ್ನ ಅನುಭವದ ಒಂದಂಶದಷ್ಟು ವಯಸ್ಸು ನಿನ್ನದಲ್ಲ. ಏ ಚಿತ್ರಗುಪ್ತ, ಬಾಯಿಲಿ ಎಂದು ಏಕವಚನದಲ್ಲಿ ಕರೆಯುತ್ತೀಯಲ್ಲ, ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡವೇ? ಲೆಕ್ಕ ಬರೆಯುವ ಕರ್ಣಿಕರಿಗೆಲ್ಲ ಮರ್ಯಾದೆ ಕೊಡುವ ಸಂಪ್ರದಾಯ ನಮ್ಮ ಸಾಮ್ರಾಜ್ಯದಲ್ಲಿ ಬೆಳೆದು ಬಂದಿಲ್ಲ. ಅಯ್ಯ ಮಹಾರಾಜ, ನಾನು ನಿನ್ನ ಲೆಕ್ಕದ ಖರ್ಚು ವೆಚ್ಚ ಬರೆಯುವ ಕರ್ಣಿಕನಲ್ಲಪ್ಪ, ಪಾಪ ಪುಣ್ಯದ ಲೆಕ್ಕ ಬರೆಯುವ ಪುರಾಣಿಕ. ನಾನು ಬರೆಯುವ ಲೆಕ್ಕದ ಆಧಾರದಲ್ಲಿಯೇ ಶಿಕ್ಷೆ ಪ್ರಕಟವಾಗುವುದು. ಹಾಗಾದರೆ ಹೇಳು. ನಿಷ್ಕಳಂಕನು, ನಿರ್ಮಲನು, ನಿರಾಯುಧನಾದ ಒಬ್ಬನನ್ನು, ಸಂಬಂಧವೇ ಇಲ್ಲದ ವ್ಯಕ್ತಿಯೊಬ್ಬನು ವಿನಾಕಾರಣ ಸಂಹರಿಸಿದರೆ
ಅವನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತೀರಿ? ಕೊಪ್ಪರಿಗೆಯಲ್ಲಿ ಕೊತನೆ ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಬೇಕು ಮಹಾರಾಜ. ಸೈನಿಕರೇ, ಈ ನಾಗದೇವನನ್ನು ಕರೆದೊಯ್ದು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿಬಿಡಿ. ಅಯ್ಯಯ್ಯೋ, ಬೇಡ ಮಹಾರಾಜ, ನನಗೆ ಬಿಸಿಲನ್ನೇ ಸಹಿಸುವ ಶಕ್ತಿ ಇಲ್ಲ. ಇನ್ನು ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿದರೆ ಸುಲಿದು ಹೋಗುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಸಾವಿನ ಭಯ ನಿನಗೆ ಈಗ ಅರಿವಾಗುತ್ತಿದೆಯೇ? ನಾವು ಧ್ಯಾನದ ಸ್ಥಿತಿಯಲ್ಲಿದ್ದಾಗ ಮೋಸದಿಂದ ಬಂದು ನುಂಗಿ ಜೀರ್ಣ ಮಾಡಿಕೊಳ್ಳಲು ನೋಡಿದೆಯಲ್ಲ, ಆಗ ನಿನಗೆ ನಮ್ಮ ಜೀವದ ಬೆಲೆ ಅರಿವಾಗಲಿಲ್ಲವೇ? ಇಂದ್ರ, ವಾಯು, ಅಗ್ನಿ, ಶನಿಯಾದಿಯಾಗಿ ಎಲ್ಲರೂ ನನ್ನನ್ನು ಸರ್ವನಾಶ ಮಾಡಲು ಹೊರಟಿರಿ. ಏಕೆ? ಕೇವಲ ಇಂದ್ರನ ಪದವಿಗಾಗಿ. ಈಗ ನಿಮ್ಮ ಪದವಿ ನಮ್ಮ ಪದತಲದಲ್ಲಿ. ಈ ನಿಮ್ಮ ಪದವಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿಯೇ ಅಲ್ಲವೇ? ನಿಮ್ಮ ತಂತ್ರ ಕುತಂತ್ರಗಳಿಂದ ನಮ್ಮ ಪೂರ್ವಜರು ಎಷ್ಟೇ ಬಲಿಷ್ಠರಾಗಿದ್ದರೂ ಬದುಕಲು ಬಿಡದೆ ಅವರನ್ನೆಲ್ಲ ನಾಶ ಮಾಡಿದಿರಿ. ಆ ತಪ್ಪು ಮತ್ತೆ ಮರುಕಳಿಸಬಾರದೆಂದೇ ನಿಮ್ಮನ್ನೆಲ್ಲ ಪದವಿ ಭ್ರಷ್ಟರನ್ನಾಗಿ ಮಾಡಿ ನಮ್ಮ ಪಾದದ ಅಡಿಯಲ್ಲಿ ತಂದು ಕೆಡವಿರುವುದು. ನೀವಿನ್ನು ನಮ್ಮ ಕೆಲಸದ ಆಳುಗಳಾಗಿ ಇಲ್ಲಿಯೇ ಬಿದ್ದಿರಬೇಕು. ಮಂತ್ರಿಗಳೇ, ಪ್ರಭು, ಈ ದೇವೇಂದ್ರನನ್ನು ನಮ್ಮ ಅರಮನೆಯ ಗೋಶಾಲೆ ಮತ್ತು ಆನೆ ಕುದುರೆ ಲಾಯಗಳನ್ನು ಸ್ವಚ್ಛ ಮಾಡುವ ಕೆಲಸಕ್ಕೆ ನೇಮಿಸಿ. ಅಸಂಭವ! ದೇವತೆಗಳಿಗೆ ಅರಸನಾದ ನನಗೆ ಸಗಣಿ ಬಾಚುವ ಕೆಲಸವೇ? ಮುಚ್ಚು ಬಾಯಿ ಮೂರ್ಖ! ನೀನು ದೇವತೆಗಳ ಅರಸನಾಗಿದ್ದದ್ದು ಆಗ. ನಮ್ಮ ಅರಮನೆಯ ಕೆಲಸದ ಆಳಾಗಿರುವುದು ಈಗ. ಆಳಾದವನು ಹೇಳಿದ ಕೆಲಸ ಮಾಡಬೇಕೇ ಹೊರತು ಪ್ರಶ್ನೆ ಮಾಡುವ ಅಧಿಕಾರ ನಿನಗಿಲ್ಲ. ಎದುರಾಡಿದರೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ. ಶಾಂತನಾಗು ಶ್ರವಣ. ಗುರುವಾದ ನಾನೇ ಶರಣಾಗಿರುವಾಗ ನಿನ್ನದೇನು ದೇವೇಂದ್ರ? ಸುಮ್ಮನೆ ಒಪ್ಪಿಕೊ. ಅಧಿಕಾರ ಭ್ರಷ್ಟನಾಗುವುದು ನಿನಗೇನು ಹೊಸದಲ್ಲವಲ್ಲ? ಅಧಿಕಾರ ಹೋದರೆ ಹೋಗಲಿ ಪೂಜ್ಯರೇ, ಅಮೃತ ಕುಡಿತ ಈ ಕರಗಳಲ್ಲಿ ಸಗಣಿ ಬಾಚುವುದೆಂದರೆ ಎಂತಹ ವಿಪರ್ಯಾಸ! ಇದು ವಿಪರ್ಯಾಸವಲ್ಲ, ನಿಮ್ಮ ಪಾಪಗಳ ಪ್ರಾಯಶ್ಚಿತ್ತ. ಮಂತ್ರಿಗಳೇ, ಮಹಾಪ್ರಭು, ವರುಣ ನಮ್ಮ ಅರಮನೆಯ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲಿ. ವಾಯು ನಮಗೆ ಗಾಳಿ ಬೀಸಲಿ. ಚಿತ್ರಗುಪ್ತರು ಅರಮನೆಯ ಲೆಕ್ಕ ಬರೆಯಲಿ. ಬೃಹಸ್ಪತಿ ಪಂಚಾಂಗ ನೋಡಲಿ. ಅಗ್ನಿ ಪೀಕದಾನಿ ಹಿಡಿಯಲಿ. ಪೀಕದಾನಿಯೇ? ಹಾಗಂದರೇನು ಮಂತ್ರಿಗಳೇ? ತಾಂಬೂಲವನ್ನು ತಿನ್ನುವಾಗ ಅದರ ರಸವನ್ನು ಉಗುಳುವ ಬಟ್ಟಲಿಗೆ ಪೀಕದಾನಿ ಎನ್ನುವರು. ಅದನ್ನು ಮಹಾಪ್ರಭುಗಳಿಗೆ ನೀವು ಹಿಡಿಯಬೇಕು. ಏನು? ಜಗತ್ತನ್ನೇ ಕ್ಷಣಾರ್ಧದಲ್ಲಿ ದಹಿಸಬಲ್ಲ ಶಕ್ತಿ ಇರುವ ನನಗೆ ಕವಳದ ರಸ ಉಗುಳುವವನ ಮುಂದೆ ಬಟ್ಟಲಿಡಿದು ನಿಲ್ಲುವ ಕೆಲಸವೇ? ಅವಮಾನ, ಅವಮಾನ! ದೇವತೆಗಳಾದ ನಾವು ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಸರಿಯಾಗಿರುವುದೇ ಅವಮಾನವಲ್ಲವೇ ಅಗ್ನಿದೇವ? ಶಿವನ ಆಣತಿ ಎಂದು ತಿಳಿದು ಒಪ್ಪಿಕೊ. ಮಾಡುವ ಯಾವ ಕೆಲಸವೂ ಅವಮಾನವಲ್ಲ. ಅದನ್ನು ಹೇಳಿ ಈ ಅವಿವೇಕಿಗೆ. ಹಾಗೆ ಪಾರ್ವತಿ ದೇವಿಯನ್ನು ಮಹಾರಾಣಿಯ ಸೇವೆಗೆ ಕಳಿಸಿ.
ಏನಂದೆ? ನಾನು ನಿನ್ನ ಪತ್ನಿಯ ಸೇವಕಿಯೇ? ಅವಮಾನವೇ? ನನಗೆ ಅವಮಾನವಲ್ಲ, ನಿನಗೆ ಅಹಂಕಾರದ ಪರಮಾವಧಿ. ಯಾರ ಹೆಸರನ್ನು ಜಪಿಸಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೋ, ಯಾರ ಹೆಸರನ್ನು ದೇವಾನುದೇವತೆಗಳು ಪ್ರಾತಸ್ಮರಣಿ ಎಂದು ಭಕ್ತಿಯಿಂದ ನೆನೆಸಿಕೊಳ್ಳುತ್ತಾರೋ, ಯಾರ ಹೆಸರನ್ನು ಕೇಳಿದರೆ ದುಷ್ಟ ಶಕ್ತಿಗಳೆಲ್ಲ ಪಲಾಯನ ಮಾಡುತ್ತವೋ, ಅಂತಹ ಮಹಾಶಕ್ತಿಯಾದ ಪಾರ್ವತಿ ದೇವಿಯನ್ನು ಒಂದು ಹೆಣ್ಣಿನ ಸೇವಕಿಯಾಗಿ ನೇಮಿಸಲು ನಿನಗೆಷ್ಟು ಧೈರ್ಯ? ನಾನು ನನ್ನ ಪತಿ ಪರಮೇಶ್ವರನ ವಿನಃ ಅನ್ಯರ ಸೇವೆ ಮಾಡುವುದು ಅಸಂಭವ. ಸಂಭವ. ಈ ಶ್ರವಣ ಚಕ್ರವರ್ತಿಯ ಆಸ್ಥಾನದಲ್ಲಿ ಅಸಂಭವ ಎಂಬ ಪದಕ್ಕೆ ಆಸ್ಪದವೇ ಇಲ್ಲ. ನಿನ್ನ ಪತಿ ಸೇವೆ ಏನಿದ್ದರೂ ಕೈಲಾಸದಲ್ಲಿ. ಇಲ್ಲಿ ನೀನು ನಮ್ಮ ಕೈಸೆರೆ ಆಗಿರುವ ಬಂದಿ. ಯಾರು ಬಂಧಿ? ಯಾರಿಗೆ ಬಂಧಿ? ನನಗೆ ಉಪದೇಶವೇ? ಸೃಷ್ಟಿಯ ಸಮಸ್ತ ಶಕ್ತಿ ನಾನು. ಈ ಶಕ್ತಿಯನ್ನು ಬಂಧಿಸುವ ಶಕ್ತಿ ಜಗತ್ತಿನ ಯಾವ ಶಕ್ತಿಗೂ ಇಲ್ಲ. ನೀನು ತೃಣದಲ್ಲೊಂದು ಕಣವೆಂಬುದು ನೆನಪಿರಲಿ. ಓ, ತಾವರೆ ಹೂವ ಎಷ್ಟು ಸುಂದರವಾಗಿದೆ. ಶಿವನ್ ಪೂಜೆಗೆ ಅಂತಾನೆ ಅರಳಿ ನಿಂತಾಗಿದೆ. ಅಮ್ಮ 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 ಅಮ್ಮ. ಈ ಬಂಜೇನ ಅಮ್ಮ ಅಂತ ಕರೆದಿದ್ ಯಾರಪ್ಪ? ನಾನಮ್ಮ, ನಿನ್ ಮಗ ಆಗೋಕ್ ಬಂದಿರೋನು. ನನ್ ಮಗ ಆಗೋಕ್ ಬಂದಿರೋನಾ? ಹೌದಮ್ಮ ಹೌದಮ್ಮ, ನಿನ್ನ ಮಗನೇ. ಎಲ್ಲಿದ್ಯಾ ಕಂದ? ಎಲ್ಲಿದ್ಯಾ? ಇಲ್ಲೇ ಇದ್ದೀನಮ್ಮ, ನಿನ್ನ ಮುಂದೆನೆ. ಮಗನೇ ಮಗನೇ ಎಲ್ಲಿದ್ಯಾ? ನನ್ನ ಕಾಣ್ತಾ ಇಲ್ಲ ನೀನು. ಇಲ್ ನೋಡು, ಇಲ್ ನೋಡು. ಎಲ್ಲಿ ಹೋದೆ? ಅಮ್ಮ ಇಲ್ಲಿ, ಅಮ್ಮ ಇಲ್ಲಿ. ಶಿವ, ಏನಪ್ಪ ನಿನ್ನ ಆಟ? ಈ ಜನ್ಮದಲ್ಲಿ ಬಂಜೆ ಅಂತ ನಿರ್ಧಾರ ಮಾಡಿ ನನ್ನ ಎದೆನ ಕಲ್ ಮಾಡ್ಕೊಂಡು ಹೊಯ್ದಾಡೋ ಆಸೆಗಳನ್ನೆಲ್ಲ ನನ್ನ ಮನ್ಸಲ್ಲೇ ಗಟ್ಟಿ ಇಟ್ಕೊಂಡಿದ್ದೆ. ಒಂದೇ ಒಂದ್ ಕ್ಷಣದಲ್ಲಿ ನನ್ನ ಮನ್ಸಲ್ಲಿ ಆಸೆನ ಚಿಗುರು ಹಾಗೆ ಮಾಡಿ ನಿರಾಸೆ ಮಾಡ್ಬಿಟ್ಟಿಯಲ್ಲ. ಇಲ್ಲ, ಇದು ನಿನ್ ತಪ್ಪಲ್ಲ, ನನ್ ತಪ್ಪು. ಎಲ್ಲ ಹಗಲ್ಗನ್ಸು.
ಉದ್ದಟತನ ಮಾಡಬೇಡ. ನೀನು ಸೃಷ್ಟಿಯೇ ಇರಬಹುದು, ಶಕ್ತಿಯೇ ಇರಬಹುದು, ಆದರೆ ನಿನ್ನ ಪತಿಯೇ ನೀಡಿರುವ ವರದಂತೆ ನಾವೀಗ ಸಮಸ್ತ ದೇವತೆಗಳಿಗೂ ಅಧಿಪತಿ. ನೀವೆಲ್ಲರೂ ನನ್ನ ಅಧೀನ ಎನ್ನುವುದು ನೆನಪಿರಲಿ. ನಿನ್ನ ಪತಿಯೇ ನಮಗೆ ವರ ನೀಡಿ ವಚನ ಭ್ರಷ್ಟನಾಗಿ ನಮ್ಮ ಕೈಗೆ ಸಿಗದೆ ಹೇಳಿಯಂತೆ ಓಡಿ ಹೋಗಿದ್ದಾನೆ. ಛೀ ಮೂರ್ಖ! ಜನ್ಮ ಕೊಟ್ಟ ತಂದೆಯನ್ನೇ ಬಂಧಿಸುವ ಮಗನಂತೆ ವರ ಕೊಟ್ಟ ದೇವರನ್ನೇ ಸೆರೆ ಹಿಡಿಯಲು ಮುಂದಾದ ನಿನ್ನಂತಹ ದುಷ್ಟನಿಂದ ನನಗೆ ಉಪದೇಶವೇ? ಪಾರ್ವತಿ, ಮಾತುಗಳ ಮೇಲೆ ಹಿಡಿತವಿರಲಿ. ಇಷ್ಟು ದಿನ ಪೂಜಿಸುವ ದೇವಿಯಾಗಿದ್ದೆ ಎಂಬುವ ಒಂದೇ ಒಂದು ಕಾರಣಕ್ಕಾಗಿ ತಾಳ್ಮೆಯಿಂದ ಇದ್ದೇವೆ. ಹದ್ದು ಮೀರಿದರೆ ಉದ್ದವಾದ ನಾಲ್ಗೆಯನ್ನು ಕತ್ತರಿಸಬೇಕಾದೀತು. ಮತಾಂಧ, ನಿನ್ನ ಹಾಗೆ ದುರಹಂಕಾರದಿಂದ ಮೆರೆದ ರಕ್ತ ಬೀಜಾಸುರನ ಹನಿ ರಕ್ತವು ಧರೆಗೆ ಬೀಳದಂತೆ ಹೀರಿದ ನಾಲಿಗೆ ಇದು. ಜಗತ್ತಿನ ಸಮಸ್ತ ನಾಲಿಗೆಗಳಿಗೂ ಬೀಜಾಕ್ಷರದ ಮಂತ್ರವನ್ನು ಬಿತ್ತಿದ ನಾಲಿಗೆ ಇದು. ಈ ನಾಲಿಗೆ ಕೆರಳಿದರೆ ನಿನ್ನ ಸಮಸ್ತ ಸಾಮ್ರಾಜ್ಯವನ್ನು ನೊಣೆದು ಹಾಕುವುದು. ಎಚ್ಚರ! ಶಾಂತಳಾಗು ಮಹಾದೇವಿ, ಶಾಂತಳಾಗು. ನಿನಗೆ ಸಲಹೆಯನ್ನು ನೀಡುವಷ್ಟು ಪ್ರಬುದ್ಧರಲ್ಲ ನಾವು. ಆದರೂ ಭಕ್ತ ಪರಾಧೀನನಾದ ಪರಮೇಶ್ವರನು ನೀಡಿರುವ ವರಕ್ಕೆ ನಾವೆಲ್ಲರೂ ಗೌರವ ಸಲ್ಲಿಸಬೇಕೆಂದರೆ ಶ್ರವಣನ ಆಜ್ಞೆಯನ್ನು ಪಾಲಿಸುವುದೊಂದೇ ನಮಗೆ ಉಳಿದಿರುವ ಮಾರ್ಗ. ಹೌದು ಮಹಾಮಾತೆ, ನಿನಗರಿಯದಿರುವುದೇನಿದೆ? ಕೊಡುವವನು ಶಿವನೇ, ಪಡೆಯುವವನು ಅವನೇ. ಅವನಿಚ್ಛೆಯಂತೆ ಬಾಳೋಣ. ಪಾರ್ವತಿಯಾದರೇನೋ ಅವಳ ಪತಿಯಾದರೇನೋ ನಾವು ಹೇಳಿದಂತೆ ಕೇಳಬೇಕು ಅಷ್ಟೇ. ಮಂತ್ರಿಗಳೇ, ಮಹಾಪ್ರಭು, ಮಹಾರಾಣಿ ತುಂಬಾ ಸೂಕ್ಷ್ಮ ಮನಸ್ಸಿನವರು. ಅವರಿಗೆ ಈಕೆ ಪರಶಿವನ ಮಡದಿ ಪಾರ್ವತಿ ದೇವಿ ಎಂದು ತಿಳಿದರೆ ಸೇವೆಗೆ ಅಂಗೀಕರಿಸುವುದಿಲ್ಲ. ಆದ್ದರಿಂದ ಈ ವಿಚಾರ ಅವರ ಗಮನಕ್ಕೆ ಬರದಿರುವಂತೆ ಎಚ್ಚರ ವಹಿಸಿ. ಆಗಬಹುದು ಮಹಾಪ್ರಭು. ಈ ಸಾಮಂತರು ನಮ್ಮ ಕಾಲಡಿಯಲ್ಲಿ ಸಿಲುಕಿ ಇನ್ನು ನರಳಿದ ಶಿಕ್ಷೆ ಸಾಕು. ಇವರನ್ನು ದೇವತೆಗಳ ಮೇಲ್ವಿಚಾರಣೆಗೆ ನೇಮಿಸಿ. ಸಾಮ್ರಾಟರೇ, ದೇವತೆಗಳ ಮೇಲ್ವಿಚಾರಣೆ ಮಾತ್ರ ಬೇಡಿ. ನಾವು ನಿಮ್ಮ ಕಾಲಡಿಯಲ್ಲೇ ಬೇಕಾದರೆ ಇರುತ್ತೇವೆ. ಹೌದು ಪ್ರಭು, ದೇವತೆಗಳ ಸಹವಾಸ ಬೇಡಿ. ಏಕೆ ಸಾಮಂತರೇ, ಶಿಕ್ಷೆಯಿಂದ ಬಿಡುಗಡೆ ಆಗಲು ನಿಮಗಿಷ್ಟವಿಲ್ಲವೇ? ಈ ದೇವತೆಗಳು ಮೊದಲೇ ಮಾಯಾವಿಗಳು. ತಪ್ಪಿಸಿಕೊಂಡು ಬಿಟ್ಟರೆ ತಲೆದಂಡ ಆಗುವುದು ನಮ್ಮದೇ ತಾನೆ. ದೇವತೆಗಳಿಗೆ ಕೆಲಸ ಮಾಡಿ ಅಭ್ಯಾಸವಿರುವುದಿಲ್ಲ. ಇವರಿಂದ ಕೆಲಸ ಮಾಡಿಸಿಕೊಳ್ಳುವುದು ಮರಳನ್ನು ಹಿಂಡಿ ಎಣ್ಣೆ ತೆಗೆದಂತಾಗುತ್ತದೆ. ಅದು ಅಲ್ಲದೆ ನಿಮ್ಮಿಂದ ಬಿಡುಗಡೆ ಆದ ಮೇಲೆ ಇವರು ನಮ್ಮನ್ನು ಸುಮ್ಮನೆ ಬಿಡುತ್ತಾರೆಯೇ? ಇಲ್ಲ ಸಲ್ಲದ ಲೆಕ್ಕ ಬರೆದು ನರಕಕ್ಕೆ ತಳ್ಳಿ ಕುದಿಯುವ ಎಣ್ಣೆ, ಎತ್ತಿನ ಗಾಡಿ, ಬೆತ್ತಲೆಯ ಚಡಿಯೇಟು ನೀಡುವುದಿಲ್ಲವೆಂದು ಏನು ಖಾತ್ರಿ ಮಹಾಪ್ರಭು? ಬೇಡ ಪ್ರಭು, ಬೇಡ. ಇವ್ರ ಸಹವಾಸವೇ ಬೇಡ. ಹೆದರಬೇಡಿ ಸಾಮಂತರೇ, ನಾವು ಇವರನ್ನು ಬಿಡುಗಡೆ ಮಾಡಿದರೆ ತಾನೆ ಇವರು ನಿಮಗೆ ನರಕದ ದಾರಿ ತೋರಿಸುವುದು. ಅಣ್ಣಾಜಿಯವರು ಪರಶಿವನಿಂದ ವರ ಪಡೆದ ಚಿರಂಜೀವಿಗಳು. ಅವರಿಗೆ ಸಾವು ಇಲ್ಲ, ಇವರಿಗೆ ಬಿಡುಗಡೆಯೂ ಇಲ್ಲ. ಹೌದು, ನಮ್ಮ ಅರಮನೆಯಲ್ಲೇ ಇವರ ಜೀವನ. ನೀವು ಹೆದರಬೇಡಿ, ನಾನಿದ್ದೇನೆ.
ಬಲಿರಾಯ, ಏನಪ್ಪಾ ನಿನ್ನ ಲೀಲೆ? ನೀನು ನುಡಿದದ್ದೇ ಮಾತು, ನಡೆದಿದ್ದೇ ದಾರಿ. ಮಾನವರನ್ನು ಮದಿರೆ ಕುಡಿದ ಮರ್ಕಟಗಳಂತೆ ಮಾಡಿರುವ ನೀನು ದೇವತೆಗಳ ಮೇಲೂ ಕಣ್ಣು ಹಾಕಿಬಿಟ್ಟೆ. ಅವರು ಪಡಬಾರದ ಪಾಡುಪಡುವಂತೆ ಮಾಡುತ್ತೇನೆ. ಸತ್ಯ ಸಾಯಬೇಕು, ನ್ಯಾಯ ಅಳಿಯಬೇಕು, ಧರ್ಮ ನಾಶವಾಗಬೇಕು. ಇಡೀ ಜಗತ್ತು ನನ್ನ ಮುಷ್ಟಿಯಲ್ಲಿರಬೇಕು. ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಯುಗಗಳು ಸರಿದು ಹೋಗಿವೆ, ಕಾಲಚಕ್ರ ಉರುಳಿ ಹೋಗಿವೆ. ಮರವೇರಿದವನು ಇಳಿಯಲೇಬೇಕು, ಮದವೇರಿದವನು ಅಳಿಯಲೇಬೇಕು. ಕಲಿಕಟ್ಟಿ ಆಳುವವನೊಬ್ಬ ಹುಟ್ಟಿ ಬರಲೇಬೇಕು. ಅದೇ ಈ ಜಗದ ನಿಯಮ. ನಾರಾಯಣ ನಾರಾಯಣ. ಶಿವನ್ ಪೂಜೆಗೆ ಒಂದಾದ್ರೂ ಹೂವ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಸುಸ್ತಾಯ್ತೇನಮ್ಮ. ನಿನ್ನ ಪೂಜೆಗೆ ಹೂ ಸಿಗುತ್ತೆ, ಪ್ರಸಾದಕ್ಕೆ ಹಣ್ಣು ಸಿಗುತ್ತೆ. ನಿನ್ನ ಒಡಲಲ್ಲಿ ಹೂ ಅರಳುತ್ತೆ ತಾಯಿ. ಶಿವ, ಏನಪ್ಪ ನಿನ್ ಲೀಲೆ? ಋತುವಲ್ಲದ ಋತುವಿನಲ್ಲಿ ಮಾವಿನ ಹಣ್ಣೆ. ಎಲ್ಲಿ ಹೋದರು ಈ ಸಖಿಯರೆಲ್ಲ? ಶಿವನ ಪೂಜೆಗೆ ಸಮಯ ಮೀರುತ್ತಿದೆ, ಹೂ ತಂದಿಲ್ಲ. ಎಲ್ಲಿ ಹೋದರು? ಮಹಾರಾಣಿಯವರಿಗೆ ಶುಭೋದಯಗಳು. ಶುಭೋದಯ ಆಗಿರಲಿ. ಯಾರು ನೀನು? ಮಹಾರಾಣಿಯವರ ಪೂಜೆಗೆ ದಿನವೂ ಹೂ ತಂದು ಕೊಡಲು ಹೊಸದಾಗಿ ನೇಮಕಗೊಂಡಿದ್ದೇನೆ. ಯಾರು ನಿನ್ನನ್ನು ನೇಮಿಸಿದವರು? ಉಪಹಾರದ ಹೊತ್ತಿಗೆ ಹೂ ತಂದರೆ ಪೂಜೆ ಮಾಡುವುದು ಯಾವಾಗ? ಶಿವನ ಪೂಜೆಗೆ
ಹೊತ್ತು ಗೊತ್ತಿನ ಹಂಗಿಲ್ಲ ಮಹಾರಾಣಿಯವರೇ. ಭಕ್ತಿ ಇದ್ದರೆ ಆಯಿತು. ಕೆಲಸಕ್ಕೆ ಸೇರಿ ಇನ್ನು ಒಂದು ದಿನವೂ ಕಳೆದಿಲ್ಲ, ಆಗಲೇ ಮಹಾರಾಣಿಗೆ ಉಪದೇಶ ಮಾಡಲು ಬರುವೆಯಾ? ಕ್ಷಮಿಸಿ ಮಹಾರಾಣಿಯವರೇ, ಶಿವನ ಬಗ್ಗೆ ನನಗೆ ತಿಳಿದಿರುವುದನ್ನು ಹೇಳಿದೆ ಅಷ್ಟೇ. ಹೇಳುವುದಕ್ಕೆ ನಿನಗೇನು ಗೊತ್ತು ಶಿವನ ಬಗ್ಗೆ? ಶಿವನ ಬಗ್ಗೆ ನನಗಿಂತಲೂ ಹೆಚ್ಚಾಗಿ ಯಾರಿಗೆ ಗೊತ್ತಿರಲು ಸಾಧ್ಯ? ಅಂದರೆ ನೀನೇನು ಶಿವನ ಅರ್ಧಾಂಗಿಯೇ? ಮಾಡುವುದು ಅರಮನೆಯ ಕೆಲಸ, ಮಾತನಾಡುವುದು ಮಹೋಪದೇಶ. ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಹೂ ತಂದು ಕೊಡುವ ಹಾಗಿದ್ದರೆ ಕೆಲಸಕ್ಕೆ ಬಾ, ಇಲ್ಲವಾದರೆ ನಿನ್ನ ಸೇವೆ ನಮಗೆ ಅಗತ್ಯವಿಲ್ಲ. ಮಹಾರಾಣಿಯವರೇ, ಮಹಾರಾಣಿಯವರೇ, ದಯವಿಟ್ಟು ಹಾಗನ್ನಬೇಡಿ ಮಹಾರಾಣಿಯವರೇ. ಇನ್ನು ಮುಂದೆ ನೀವು ಹೇಳಿದ ಸಮಯಕ್ಕೆ ಬರುತ್ತೇನೆ. ಹಾಗೆ ಬಾ ದಾರಿಗೆ. ಅಂದ ಹಾಗೆ ಏನು ನಿನ್ನ ಹೆಸರು? ಯಾವ ಹೆಸರು ಹೇಳರಿ ಮಹಾರಾಣಿಯವರೇ? ನನ್ನನ್ನು ನೂರಾರು ಹೆಸರುಗಳಿಂದ ಕರೆಯುತ್ತಾರೆ. ನೂರಾರು ಹೆಸರೇ? ಹೌದು ಮಹಾರಾಣಿ. ಗಿರಿಜೆ ಎನ್ನುತ್ತಾರೆ, ಗೌರಿ ಎನ್ನುತ್ತಾರೆ, ಶಂಕರಿ, ಶಿವೆ, ಪಾರ್ವತಿ, ಈಶ್ವರಿ, ಭುವನೇಶ್ವರಿ, ಅನ್ನಪೂರ್ಣೆ, ಭವಾನಿ, ಕಾಮಾಕ್ಷಿ, ಮೀನಾಕ್ಷಿ, ಹಿಮವತಿ, ಅಂಬು. ಸಾಕು ಸಾಕು, ಮಹಾರಾಣಿಯಾದ ನನಗೆ ಒಂದು ಹೆಸರು, ನಿನಗೆ ಮೈತುಂಬ ಹೆಸರು. ಲೋಕೋ ಭಿನ್ನ ರುಚಿ. ಅವರವರಿಗೆ ತೋಚಿದಂತೆ ಅವರವರು ಕರೆಯುತ್ತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೆದರೆ ನಿನಗೆ ಕೋಪ ಬರುವುದಿಲ್ಲವೇ? ಪ್ರೀತಿಯಿಂದ ಕರೆದರೆ ಕೋಪವೇಕೆ? ಕರೆದವರ ಕಡೆ ತಿರುಗಿ ನಗುಮುಖದಿಂದ ಓ ಎಂದರಾಯಿತು. ಸರಿ ಸರಿ, ನೀನೊಂದು ವಿಚಿತ್ರ ಹೆಣ್ಣು ಎಂದು ನನಗೀಗ ಅರ್ಥವಾಗುತ್ತಿದೆ. ನೋಡು ನೋಡು, ಹಾಗೆಲ್ಲ 10 ಹೆಸರು ಹೇಳಬೇಡ, ಗೊಂದಲವಾಗುತ್ತದೆ. ಒಂದು ಹೆಸರು ಹೇಳು. ಹಾಗಾದರೆ ನೀವು ನನ್ನನ್ನು ಹಿಮವತಿ ಎಂದು ಕರೆಯಬಹುದು. ಹಿಮವತಿ ಚೆನ್ನಾಗಿದೆ. ಸರಿ ಹಿಮವತಿ, ಶಿವನ ಪೂಜೆಗೆ ತಡವಾಯಿತು. ಇವತ್ತ್ಯಾಕಪ್ಪ ಬೆಳಿಗ್ಗೆಯಿಂದ ಹೀಗಾಗ್ತಾ ಇದೆ? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಇಲ್ಲ, ನನಗೆ ಏನಾದ್ರೂ ಮತಿಭ್ರಮಣೆ ಆಗಿದ್ಯಾ? ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ನನ್ಗೇನು ಗೊತ್ತಾಗ್ತಾ ಇಲ್ಲ ಶಿವನೇ. ಮಾವಿನ ಹಣ್ಣು ತಿನ್ನಮ್ಮ. ಮಾವಿನ ಹಣ್ಣು ಶಿವನ ಪ್ರಸಾದ, ತಿನ್ನಮ್ಮ. ಏನಪ್ಪ ನಿನ್ ಲೀಲೆ? ನನ್ಗೇನು ಅರ್ಥವಾಗ್ತಿಲ್ಲ ಸ್ವಾಮಿ. ಅರ್ಥವಾಯ್ತು ಶಿವನೇ, ಅರ್ಥವಾಯ್ತು.
ಏನಿದು? ಉದ್ಯಾನವನದಲ್ಲಿ ನೂರಾರು ಜಾತಿಯ ಸುಗಂಧ ಪುಷ್ಪಗಳಿವೆ. ಅವುಗಳನ್ನು ತರುವುದು ಬಿಟ್ಟು ಬಿಲ್ವಪತ್ರೆಗಳನ್ನು ಮಾತ್ರ ತಂದಿದೆಯಲ್ಲ. ಬುದ್ಧಿ ಇದೆಯಾ ನಿನಗೆ? ಕೋಪಿಸಿಕೊಳ್ಳಬೇಡಿ ಮಹಾರಾಣಿ. ಶಿವನು ಅಲಂಕಾರ ಪ್ರಿಯನಲ್ಲ, ಅಭಿಷೇಕ ಪ್ರಿಯನು. ಅವನು ಬೈರಾಗಿ, ಸ್ಮಶಾನವಾಸಿ, ಜಟಾಧಾರಿ, ಚರ್ಮಾಂಬರಧಾರಿ, ಸರ್ಪಭೂಷಣ, ತ್ರಿನೇತ್ರ, ತ್ರಿಕಾಲಜ್ಞಾನಿ, ತ್ರಿಶೂಲಪಾಣಿ, ತ್ರಿದಳ ಪ್ರಿಯ. ಅಂದರೆ 3 ದಳಗಳಿರುವ ಈ ಬಿಲ್ವಪತ್ರೆ ಅವನಿಗೆ ಅತ್ಯಂತ ಪ್ರಿಯವಾದುದು ಮಹಾರಾಣಿ. ಶ್ರೀಕೃಷ್ಣ ತುಲಾಭಾರದಲ್ಲಿ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರಗಳನ್ನೆಷ್ಟೇ ತಂದು ಸುರಿದರೂ ಒಂದಿಷ್ಟು ಅಲುಗದ ಶ್ರೀಕೃಷ್ಣ ಒಂದೇ ಒಂದು ತುಳಸಿ ದಳಕ್ಕೆ ಹೇಗೆ ತೂಗಿ ಬಿಡುತ್ತಾನೋ ಹಾಗೆ ಸುಗಂಧ ಪುಷ್ಪಗಳನ್ನೆಷ್ಟೇ ತಂದು ಸುರಿದರೂ ಇಷ್ಟಪಡದ ನನ್ನ ಶಿವನು ಒಂದೇ ಒಂದು ಬಿಲ್ವದಳಕ್ಕೆ ಸಂತೃಪ್ತನಾಗಿ ಸಕಲವನ್ನೂ ನೀಡುತ್ತಾನೆ. ಕ್ಷಮಿಸಿ ಮಹಾರಾಣಿಯವರೇ, ನನಗೆ ತಿಳಿದಿದ್ದನ್ನು ಹೇಳಿದೆ. ನಿಮಗೆ ಬೇಕಾದರೆ ಅಪ್ಪಣೆ ಕೊಡಿ, ನೀವು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ನಿಮಗೆ ಬೇಕಾದ ಪುಷ್ಪಗಳನ್ನು ತಂದು ಕೊಡುತ್ತೇನೆ. ಹಾ, ಬೇಡ ಬೇಡ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕೆನಿಸುತ್ತದೆ. ನಿನ್ನ ಮಾತಿನಲ್ಲಿ ಏನೋ ಆಕರ್ಷಣೆ ಇದೆ. ಇದು ಹೊಗಳಿಕೆಯೋ ತೆಗಳಿಕೆಯೋ ತಿಳಿಯಲಿಲ್ಲ. ಛೇ, ಗುಣಕ್ಕೆ ಮತ್ಸರವೇಕೆ ಹಿಮಾವತಿ? ನೀನು ಸತ್ಯವನ್ನೇ ಹೇಳಿದ್ದೀಯಾ. ಶಿವನ ಬಗ್ಗೆ ನನಗಿಂತಲೂ ಹೆಚ್ಚು ತಿಳಿದುಕೊಂಡಿದ್ದೀಯಾ. ತಿಳಿದುಕೊಂಡ ಮೇಲೆ ಅಲ್ಲವೇ ನಾನವನನ್ನು ಇಷ್ಟಪಟ್ಟು ವರಿಸಿದ್ದು? ಅಂದರೆ ಭಕ್ತೆಯಾಗಿದ್ದು ಅಂದೆ. ನೀನು ಶಿವನ ಭಕ್ತೆಯೇನು? ಬರೀ ಭಕ್ತೆ ಅಲ್ಲ ಮಹಾರಾಣಿ, ಅವನು ನನ್ನ ಪ್ರಾಣ, ನನ್ನ ಆತ್ಮ, ನನಗೆ ಸಕಲವೂ ಅವನೇ. ಸಾಕು ಸಾಕು, ಬಿಟ್ಟರೆ ಮಾತಲ್ಲೇ ಕೈಲಾಸ ತೋರಿಸುತ್ತೀಯ. ನಾನು ಪೂಜೆ ಮುಗಿಸಿ ಬರುತ್ತೇನೆ, ನೀನು ಉಪಹಾರಕ್ಕೆ ಸಿದ್ಧಪಡಿಸು. ಅಪ್ಪಣೆ ಮಹಾರಾಣಿ. ಭಕ್ತೆ ಉತ್ತರಾಜಮ್ಮ, ನಿನ್ನ ಭಕ್ತಿ ನನಗರ್ಪಿತವಾಯಿತು. ನಿನ್ನ ಪ್ರೀತಿ ನನಗಾನಂದವಾಯಿತು. ನಿನ್ನ ನಂಬಿಕೆ ನನಗಿಷ್ಟವಾಯಿತು. ನಿನ್ನ ಸಹನೆ ನನಗೊಪ್ಪಿಗೆಯಾಯಿತು. ನನ್ನ ಅಂಶವನ್ನು ಧರಿಸುವ ಸಾಮರ್ಥ್ಯ ನಿನಗುಂಟೆಂದು ಅರಿವಾಯಿತು. ನಾನೀಗ ನಿನ್ನ ಮೀಸಲು ಗರ್ಭದಲ್ಲಿ ನೆಲೆಗೊಂಡಿದ್ದೇನೆ. ಇದರಿಂದಾಗಿ ನಿನಗೆ ಸಂಕಷ್ಟವು ಸಂತೋಷವು ಜೊತೆ ಜೊತೆಯಾಗಿ ಬರುವುದು ಖಚಿತ. ಅಂಜದೆ ಅಳುಕದೆ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸು. ಲೋಕ ಕಲ್ಯಾಣದ ಕಾಯಕವೆಂದು ಭಾವಿಸು. ನಿನಗೆ ಶಕ್ತಿ ನೀಡಲು, ಮುಕ್ತಿ ನೀಡಲು ಸದಾ ನಾನು ನಿನ್ನೊಂದಿಗಿರುತ್ತೇನೆ. ಶುಭಮಸ್ತು. ಶಿವಪ್ಪ ಬಂದ 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 ನೋಡು ಮಾದೇವ.